ಡೆಲ್ಲಿ ಡಿಕ್ಲರೇಷನ್ 2026 ಏನಿದು ಡೆಲ್ಲಿ ಡಿಕ್ಲರೇಷನ್ 2026 ಅಂತ ಹೇಳಿದ್ರೆ ಭಾರತ ಮತ್ತೆ ಅರಬ್ ಫಾರಿನ್ ಮಿನಿಸ್ಟರ್ಸ್ ಕಂಡಕ್ಟ್ ಮಾಡಿರುವಂತಹ ಮೀಟಿಂಗ್. ಇದು ಡೆಲ್ಲಿಯಲ್ಲಿ ನಡೀತು. ಇಂಡಿಯಾ ಹಾಗೂ ಅರಬ್ನ ನಡುವೆ ನಡೆದಂತಹ ಎರಡನೇ ಫಾರಿನ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಇದಾಗಿದೆ. ಪರ್ಟಿಕ್ಯುಲರ್ಲಿ ಈ ಡೆಲ್ಲಿ ಡಿಕ್ಲರೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಯಾವ ಒಂದು GS ಪೇಪರ್ ನ ಅಡಿಯಲ್ಲಿ ನೋಡ್ಕೋಬಹುದು ಅಥವಾ ಹೇಗೆ ಸ್ಟಾಟಿಕ್ ಪೋರ್ಷನ್ ಗೆ ಲಿಂಕ್ ಮಾಡಬಹುದು ಅಂತ ಅನ್ಕೊಂಡ್ರೆ ಡೆಲ್ಲಿ ಡಿಕ್ಲರೇಷನ್ ನ ಫಸ್ಟ್ ಆಫ್ ಆಲ್ GS ಪೇಪರ್ 2 ನ ಅಡಿಯಲ್ಲಿ ನಾವು ಯೂಸ್ ಮಾಡಬಹುದಾಗತ್ತೆ. ಸೊ ಪರ್ಟಿಕ್ಯುಲರ್ಲಿ GS ಪೇಪರ್ 2 ಅಡಿಯಲ್ಲಿ ಗ್ಲೋಬಲ್ ಗ್ರೂಪಿಂಗ್ ಅಂತ ಬರ್ಬೋದು, ಬಯಲ್ಯಾಟ್ರಲ್ ಇಶ್ಯೂಸ್, ರೀಜನಲ್ಸ್, ಈ ರೀತಿಯಾದಂತಹ ಕಾನ್ಸೆಪ್ಟ್ ಬಂದಾಗ ಇದನ್ನ ಯೂಸ್ ಮಾಡಬಹುದು. ನಂತರ ಅದೇ GS ಪೇಪರ್ 2 ನ ಅಡಿಯಲ್ಲಿ ವಿ ಹ್ಯಾವ್ ಎಫೆಕ್ಟಿವ್ ಪಾಲಿಸೀಸ್ and also we have effective policies development and developing countries on India's interest concepts. ಈ ರೀತಿಯಾದಂತಹ ಇಂಟರ್ನ್ಯಾಷನಲ್ ಇಶ್ಯೂಸ್ ಬರುತ್ತಲ್ಲ, ಆಗ ಕೂಡ ನೀವು GS2 ಅಲ್ಲಿ ಡೆಲ್ಲಿ ಡಿಕ್ಲರೇಷನ್ ನ ಯೂಸ್ ಮಾಡಬಹುದು. ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಗೆ ಡೆಲ್ಲಿ ಡಿಕ್ಲರೇಷನ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಈ ಡೆಲ್ಲಿ ಡಿಕ್ಲರೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಏನು ಡೆಲ್ಲಿ ಡಿಕ್ಲರೇಷನ್, ಇಂಡಿಯಾ ಮತ್ತೆ ಅರಬ್ ಯಾಕೆ ಇಷ್ಟು ಅಂದ್ರೆ ಟೋಟಲ್ 12 ವರ್ಷ, ಇದು ಎರಡನೆಯ ಮಿನಿಸ್ಟ್ರಿಯಲ್ ಮೀಟಿಂಗ್ ಅಂತ ಹೇಳ್ಬೋದಾಗತ್ತೆ. ಯಾಕೆ ಇಷ್ಟು ವರ್ಷ ಆದ್ಮೇಲೆ ಈ ಸಮಿಟ್ ಅನ್ನ ಅಥವಾ ಮೀಟಿಂಗ್ ಅನ್ನ ತಗೊಂಡ್ಬಂದ್ರು, ಇದನ್ನೆಲ್ಲ ಇನ್ ಡೀಟೈಲ್ ಆಗಿ ನೋಡ್ಕೊಂಡು ಹೋಗೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಇಂಡಿಯಾ ಅರಬ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಫಸ್ಟ್ ಟೈಮ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಬ್ಯಾರೈನ್ ಅಲ್ಲಿ. ಮೊದಲನೇ ಮೀಟಿಂಗ್ ಆಗಿದ್ದು ಬ್ಯಾರೈನ್ ಅಲ್ಲಿ. ಸೊ ಬ್ಯಾರೈನ್ ಅಲ್ಲಿ ಆದ್ಮೇಲೆ ಈಗ ಎರಡನೇ ಮೀಟಿಂಗ್ ಆಗ್ತಿರೋದು ಇಂಡಿಯಾದಲ್ಲಿ, ಅಂದ್ರೆ ಭಾರತದ ನ್ಯಾಷನಲ್ ಕ್ಯಾಪಿಟಲ್ ಆಗಿರುವಂತಹ ಡೆಲ್ಲಿಯಲ್ಲಿ ತುಂಬಾ ವರ್ಷಗಳಾದ್ಮೇಲೆ, ಆಲ್ಮೋಸ್ಟ್ ಡೆಕೇಡ್ಸ್ ಅಂತಾನೆ ಹೇಳ್ಬೋದಾಗತ್ತೆ. ಡೆಕೇಡ್ಸ್ ಗಳ ನಂತರ ಎರಡನೆಯ ಮೀಟಿಂಗು ನ್ಯೂ ಡೆಲ್ಲಿಯಲ್ಲಿ ನಡೆದಿದೆ. ಡಿಲೇ ಮೀಟಿಂಗ್ ಯಾಕೆ ಆಗಿದ್ದು ಅಂತ ಹೇಳಿದ್ರೆ, ಇಂಡಿಯಾ ಆಲ್ರೆಡಿ ಅರಬ್ ಕಂಟ್ರೀಸ್ ಆಗಿರುವಂತಹ ಪ್ರತಿಯೊಂದು ದೇಶಗಳ ಜೊತೆಗೆ, ಫಾರ್ ಎಕ್ಸಾಂಪಲ್ UAE ಆಗಿರಬಹುದು ಅಥವಾ ಸೌದಿ ಅರೇಬಿಯಾ ಆಗಿರಬಹುದು, ಹೀಗೆ ಬೇರೆ ಬೇರೆ ಕಂಟ್ರೀಸ್ ಗಳ ಜೊತೆಗೆ ಇಂಡಿವಿಜುವಲ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಸೊ ಹಾಗಾಗಿ ಈ ಮಿನಿಸ್ಟ್ರಿಯಲ್ ಮೀಟಿಂಗ್ ಪೋಸ್ಟ್ಪೋನ್ ಆದ್ರೂ ಕೂಡ ಅಥವಾ ಡಿಲೇ ಆದ್ರೂ ಕೂಡ ಭಾರತಕ್ಕೆ ಇದರಿಂದ ಯಾವುದು ಕೂಡ ಲಾಸ್ ಇರಲಿಲ್ಲ. ಜೊತೆಗೆ ಬೈಲಾಟ್ರಲ್ ಟೈಸ್ ಕೂಡ ಮಾಡ್ಕೊಂಡಿದೆ ಈ ರೀತಿಯಾದಂತಹ ಕಂಟ್ರೀಸ್ ಜೊತೆ. ಹಾಗೆ ಅರಬ್ ಲೀಗ್ ಜೊತೆ ಕೂಡ ಸೇರ್ಬಿಟ್ಟು ಇನ್ಸ್ಟಿಟ್ಯೂಷನಲ್ ಎಂಗೇಜ್ಮೆಂಟ್ ನ ಕ್ಯಾರಿ ಮಾಡ್ತಿತ್ತು. ಸೊ ಅರಬ್ ಲೀಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ಅರಬ್ ಲೀಗ್ ಅಲ್ಲಿ ತುಂಬಾ ದೇಶಗಳಿದೆ. ಸೊ ಅದ್ರ ಜೊತೆ ಆಲ್ರೆಡಿ ಇಂಡಿಯಾ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ಈ ಒಂದು ಮಿನಿಸ್ಟ್ರಿಯಲ್ ಮೀಟಿಂಗ್ ಇಂದ ಭಾರತಕ್ಕೆ ಯಾವುದೇ ರೀತಿಯಾದಂತಹ ಲಾಸ್ ಆಗಿರ್ಲಿಲ್ಲ. ಸೊ ಆಫ್ಟರ್ 12 years ಈಗ ಡೆಲ್ಲಿಯಲ್ಲಿ ನಡೆದಿದೆ ಮೀಟಿಂಗು, ಅದಕ್ಕೆ ಇದನ್ನ ಡೆಲ್ಲಿ ಡಿಕ್ಲರೇಷನ್ 2026 ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಸೊ ಬಿಫೋರ್ ಮೂವಿಂಗ್, ಫಸ್ಟ್ಲಿ ವಿಲ್ ಸಿ ಫಸ್ಟ್ ಆಫ್ ಆಲ್ we'll see about the Arab League. What is Arab League? ಸೊ ನ್ಯೂಸ್ ಅಲ್ಲಿ ಇರೋದ್ರಿಂದ ಅರಬ್ ಲೀಗ್ ಬಗ್ಗೆ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ 1945ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿಡಲ್ ಈಸ್ಟ್ ಹಾಗೂ ನಾರ್ತ್ ಆಫ್ರಿಕಾ ಸ್ಟೇಟ್ಸ್ ಗಳು ಸೇರ್ಬಿಟ್ಟು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮಿಡಲ್ ಈಸ್ಟ್ ಜೊತೆಗೆ ನಾರ್ತ್ ಆಫ್ರಿಕನ್ ಕಂಟ್ರೀಸ್ ಗಳು ಸೇರ್ಬಿಟ್ಟು ಇದನ್ನ ಎಸ್ಟಾಬ್ಲಿಷ್ ನ ಮಾಡ್ತಾರೆ. ಸೊ ಎಸ್ಟಾಬ್ಲಿಷ್ ನ ಮಾಡಿದಂತಹ ರೀಸನ್ ಏನು ಅಂತ ಹೇಳಿದ್ರೆ, ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಒಂದು ಪ್ರಾಪರ್ ಬಾಡಿ ಬೇಕು, ಅದಕ್ಕೋಸ್ಕರನೇ ಎಸ್ಟಾಬ್ಲಿಷ್ ನ ಮಾಡ್ತಾರೆ. ವಿಚ್ ಟುಕ್ ಆರಿಜಿನ್ ಫ್ರಮ್ ಅಲೆಕ್ಸಾಂಡ್ರಿಯಾ ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದ್ರೆ 1944ರಲ್ಲಿ ದೇರ್ ಇಸ್ ಎ ಅಲೆಕ್ಸಾಂಡ್ರಿಯಾ ಪ್ರೋಟೋಕಾಲ್. ಸೊ ಅಲೆಕ್ಸಾಂಡ್ರಿಯಾ ಪ್ರೋಟೋಕಾಲ್ ಆದ್ಮೇಲೆ ಅದರ ಆರಿಜಿನ್ ಆಗಿ ಅಥವಾ ಅದರ ಔಟ್ಕಮ್ ಆಗಿ ಅರಬ್ ಲೀಗ್ ಅನ್ನ ತಗೊಂಡ್ಬರ್ತಾರೆ. ಅಂದ್ರೆ ಅರಬ್ ಲೀಗ್ ನ ಆರಿಜಿನ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ನೀವು ಹೇಳ್ಬೇಕು ಅಲೆಕ್ಸಾಂಡ್ರಿಯಾ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು. ಸೊ ಇದರ ಮೆಂಬರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಟೋಟಲ್ 22 ದೇಶಗಳು ಅರಬ್ ಲೀಗಿನ ಮೆಂಬರ್ಸ್ ಗಳಾಗಿದ್ದಾರೆ. ಬಟ್ ಎಕ್ಸಾಮ್ ಅಲ್ಲಿ ನಮ್ಗೆ ಬರೀ ಮೆಂಬರ್ಸ್ ನ ಕೇಳ್ತಾರಾ? ಇಲ್ಲ. ದೇ ಮೇ ಆಸ್ಕ್ ಅಬೌಟ್ ದ ಫೌಂಡಿಂಗ್ ಮೆಂಬರ್ಸ್. ಸೊ ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು ಅಂತ ನಾವು ನೋಡ್ಕೊಂಡ್ರೆ ಈಜಿಪ್ಟ್ ಇದೆ, ಇರಾಕ್ ಇದೆ, ಲೆಬನಾನ್ ಇದೆ, ಸೌದಿ ಅರೇಬಿಯಾ, ಸಿರಿಯಾ, ಅದ್ರ ಜೊತೆಗೆ
ಟ್ರಾನ್ಸ್ ಜಾರ್ಡನ್ ಮತ್ತೆ ಯೆಮೆನ್ ಈ ರೀತಿಯಾದಂತಹ ಕಂಟ್ರೀಸ್ಗಳು ಫೌಂಡಿಂಗ್ ಮೆಂಬರ್ಸ್ ಅರಬ್ ಲೀಗ್ ನ ಫೌಂಡಿಂಗ್ ಮೆಂಬರ್ಸ್ ಆಗಿವೆ. ಅರಬ್ ಲೀಗು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್? ಭಾರತ ಹಾಗೂ ಅರಬ್ ಸ್ಟೇಟ್ಸ್ ನಡುವೆ ಟೋಟಲ್ $240 ಬಿಲಿಯನ್ ಟ್ರೇಡ್ ನಡೀತಾ ಇದೆ. $240 ಬಿಲಿಯನ್ ವರ್ತ್ ಅಲ್ಲಿರುವಂತಹ ಟ್ರೇಡ್ ನಡೀತಾ ಇದೆ ಭಾರತ ಹಾಗೂ ಅರಬ್ ಸ್ಟೇಟ್ಸ್ ಗಳ ನಡುವೆ. ಸೊ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ಇಲ್ಲಿರುವಂತಹ ಸ್ಟೇಟ್ಸ್ ಗಳ ಅಥವಾ ಇಲ್ಲಿರುವಂತಹ ಕಂಟ್ರೀಸ್ ಗಳ ಜೊತೆಗೆ ಭಾರತ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಂತರ ಭಾರತ ಹಾಗೂ ಅರಬ್ ಲೀಗ್ ಕಂಟ್ರೀಸ್ ಗಳಿಂದ 47% ಆಫ್ ದ ಕ್ರೂಡ್ ಆಯಿಲ್ ಅನ್ನ ಜೊತೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಫರ್ಟಿಲೈಸರ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ 50% ಇಂಪೋರ್ಟ್ ಮಾಡ್ಕೋತಾ ಇದೆ. ವಿಚ್ ಇಸ್ ನಥಿಂಗ್ ಬಟ್ ನಮ್ಮ ಭಾರತದಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತಹ 47% ಆಫ್ ದ ಕ್ರೂಡ್ ಆಯಿಲ್ ಹಾಗೆಯೇ 50% ಆಫ್ ದ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಪ್ಲಸ್ ಫರ್ಟಿಲೈಸರ್ಸ್ಗೆ ಭಾರತ ಅರಬ್ ಸ್ಟೇಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಎಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ಆದ್ರೆ ಸ್ಟ್ರಾಟಜಿಕಲಿ ಸಿಗ್ನಿಫಿಕೆನ್ಸ್ ಕೂಡ ಹೌದು ನಮ್ಗೆ ಅರಬ್ ನೇಷನ್ಸ್. ಸೊ ಯಾಕೆ ಸ್ಟ್ರಾಟಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ಅರಬ್ ನೇಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಗೆ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಆಗ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಗೋ ಥ್ರೂ ಸುಯೆಸ್ ಕೆನಾಲ್. ಆಗಿನ ಕಾಲದಿಂದ ಕೂಡ ಸುಯೆಸ್ ಕೆನಾಲ್ ಅಲ್ಲಿ ಟ್ರೇಡಿಂಗ್ ನಡೀತಾನೆ ಇದೆ, ಕರೆಕ್ಟ್ ಅಲ್ವಾ? ಸೊ ಸುಯೆಸ್ ಕೆನಾಲ್ ಆಗಿರ್ಬೋದು ಅಂಡ್ ರೆಡ್ ಸಿ ಅಂಡ್ ಆಲ್ಸೋ ಗಲ್ಫ್ ಆಫ್ ಏಡೆನ್ ಈ ರೀತಿಯಾದಂತಹ ಮೇಜರ್ ಪ್ಲೇಸಸ್ಗಳು ಅಂದ್ರೆ ಟ್ರಾನ್ಸ್ಪೋರ್ಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಏರಿಯಾಸ್ ಗಳನ್ನ ನಾವು ಅರಬ್ ನೇಷನ್ಸ್ ಅಲ್ಲಿ ನೋಡಬಹುದಾಗತ್ತೆ. ಸೊ ಇಷ್ಟೆಲ್ಲ ಅರಬ್ ನೇಷನ್ಸ್ ಭಾರತಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಭಾರತ ಅರಬ್ ಲೀಗ್ ನ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧ ಕೂಡ ಇಂಪಾರ್ಟೆಂಟ್. ಹಾಗೆ ಈಗ ನಡೆಸ್ತಾ ಇರುವಂತಹ ಡೆಲ್ಲಿ ಡಿಕ್ಲರೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಇಷ್ಟೇ ಅಲ್ಲ, ತುಂಬಾ ಜನ ಇಂಡಿಯನ್ಸ್ ಅರಬ್ ನೇಷನ್ಸ್ ಅಲ್ಲಿ ಹೋಗ್ಬಿಟ್ಟು ಜೀವನವನ್ನ ನಡೆಸ್ತಿದ್ದಾರೆ, ಕರೆಕ್ಟ್ ಅಲ್ವಾ? ದಟ್ ವಿ ಕಾಲ್ ಇಟ್ ಆಸ್ ಅ ಡಯಾಸ್ಪೋರಾ, ಕರೆಕ್ಟ್ ಅಲ್ವಾ? ಸೊ ಇಂಡಿಯಾದ ಡಯಾಸ್ಪೋರಾ ಕೂಡ ಮೇಜರ್ ಡಯಾಸ್ಪೋರಾವನ್ನ ನಾವು ಅರಬ್ ನೇಷನ್ಸ್ ಅಲ್ಲಿ ನೋಡ್ಬೋದಾಗತ್ತೆ, ಅರಬ್ ಲೀಗ್ ನೇಷನ್ಸ್ ಅಲ್ಲಿ. ಸೊ ಎಷ್ಟು ಡಯಾಸ್ಪೋರಾ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 9 ಮಿಲಿಯನ್ ಇಂಡಿಯನ್ಸ್ ನ ನಾವು ಅರಬ್ ನೇಷನ್ಸ್ ಅಲ್ಲಿ ನೋಡಬಹುದಾಗುತ್ತೆ. ಒನ್ ಆಫ್ ದ ಲಾರ್ಜೆಸ್ಟ್ ಡಯಾಸ್ಪೋರಾ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಇದಿಷ್ಟು ರೀಸನ್ಸ್ ಇಂದ ನಮ್ಗೆ ಅರಬ್ ನೇಷನ್ಸ್ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಲೆಟ್ಸ್ ಕಮ್ ಬ್ಯಾಕ್ ಟು ಡೆಲ್ಲಿ ಡಿಕ್ಲರೇಷನ್. ಸೊ ನೆಕ್ಸ್ಟ್ ಇವಾಗ ಈಗ ಭಾರತದಲ್ಲಿ ನಡೀತಾ ಇರುವಂತಹ ಡೆಲ್ಲಿ ಡಿಕ್ಲರೇಷನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಡೆಲ್ಲಿ ಡಿಕ್ಲರೇಷನ್ 2026 ಇಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಹೆಚ್ಚುತ್ತಿರುವಂತಹ ರೀಜನಲ್ ಟೆನ್ಷನ್ ನ ಹೈಲೈಟ್ ಮಾಡಲಾಯಿತು. ಮೇಜರ್ ಆಗಿ ರೀಜನಲ್ ಟೆನ್ಷನ್ಸ್ ಗಳ ಬಗ್ಗೆನೇ ಮಾತಾಡಲಾಯಿತು. ಜೊತೆಗೆ US ನ ಇಂಟರ್ವೆನ್ಷನ್ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಪೀಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ US ಇಂಟರ್ವೆನ್ಷನ್ಸ್ ಮಾಡ್ತಿದೆ ಅಲ್ವಾ, ಅದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ. US ಹಾಗೂ ಇರಾನ್ ರಿಲೇಶನ್ಶಿಪ್ ಸಂಬಂಧ ಹಾಳಾಗಿರೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ಸೌದಿ ಅರೇಬಿಯಾ ಹಾಗೆ UAE ನಡುವೆ ಇರುವಂತಹ ಡಿಫ್ರೆನ್ಸಸ್ ಬಗ್ಗೆ ಆಗಿರ್ಬೋದು, ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ಬಗ್ಗೆ ನಡೀತಾ ಇರುವಂತಹ ಇಶ್ಯೂಸ್ ಆಗಿರ್ಬೋದು ಅಂಡ್ ಇದೆಲ್ಲದನ್ನು ಕೂಡ ಸಾಲ್ವ್ ಮಾಡೋದಕ್ಕೆ US ತಗೊಳ್ತಾ ಇರುವಂತಹ ಎಫರ್ಟ್ಸ್ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲದನ್ನು ಕೂಡ ಭಾರತ ಹಾಗೂ ಅರಬ್ ಲೀಗ್ ನ ನಡುವೆ ನಡೆದಂತಹ ಈ ಒಂದು ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಮಾತಾಡಲಾಗಿದೆ. ಅಂದ್ರೆ ಇಲ್ಲಿ ಭಾರತ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ವ್ಯೂ ಆಗಿ ಮತ್ತೆ ಆಕ್ಟಿವ್ ಅಪ್ರೋಚ್ ಅನ್ನ ತಗೊಂಡ್ಬಿಟ್ಟು ಮಿಡಲ್ ಈಸ್ಟ್ ಡಿಪ್ಲೊಮೆಸಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದೆ. ಜೊತೆಗೆ ಭಾರತ ಹಾಗೂ ಅರಬ್ ಪೊಲಿಟಿಕಲ್ ಅಂಡ್ ಸ್ಟ್ರಾಟಜಿಕ್ ಕೋಆಪರೇಷನ್ ನ ಅರಬ್ ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಮಾಡಬೇಕು ಅಂತ ಕೂಡ ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ನಂತರ ರೀಜನಲ್ ಕಾನ್ಫ್ಲಿಕ್ಟ್ಸ್ ಗಳನ್ನ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ರೀಜನಲ್ ಕಾನ್ಫ್ಲಿಕ್ಟ್ಸ್ ಎಲ್ಲಿ ಅಂತ ಹೇಳಿದ್ರೆ ಅರಬ್ ಅಲ್ಲಿ. ಸೊ ಇಲ್ಲಿ ನಡೀತಾ ಇರುವಂತಹ ರೀಜನಲ್ ಕಾನ್ಫ್ಲಿಕ್ಟ್ಸ್ ರಿಲೇಟೆಡ್ ಮಾತಾಡಿದ್ದಾರೆ. ಈ ಕಾನ್ಫ್ಲಿಕ್ಟ್ ರಿಲೇಟೆಡ್ ಪ್ರತಿ ದೇಶದ ಸಾವರ್ನಿಟಿ, ಸಾರ್ವಭೌಮತ್ವ ಅಂತ ಹೇಳಿ ಕರಿತೀವಲ್ವಾ, ಸೊ ಪ್ರತಿ ದೇಶಗಳು ಕೂಡ ಸಾವರ್ನಿಟಿಯನ್ನ ಕಾಪಾಡ್ಕೋಬೇಕು ಅಂಡ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂಡ್ ಯೂನಿಟಿ ಅಂಡ್ ಟೆರಿಟೋರಿಯಲ್ ರೀಜನ್ಸ್ ಪ್ರೊಟೆಕ್ಷನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಎಸ್ಪೆಷಲಿ
ಸುದಾನ್, ಲಿಬಿಯಾ ಮತ್ತೆ ಸೊಮಾಲಿಯಾ ಬಗ್ಗೆ ಇಲ್ಲಿ ಸ್ಟ್ರೆಸ್ ಮಾಡಿ ಎಕ್ಸ್ಟರ್ನಲ್ ಇಂಟರ್ಫರೆನ್ಸ್ ಅನ್ನ ರಿಜೆಕ್ಟ್ ಮಾಡಿಬಿಟ್ಟು ಇದೆಲ್ಲದನ್ನು ಕೂಡ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ವಿ ನೀಡ್ ಇಂಟರ್ನಲ್ ಗವರ್ಮೆಂಟ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಸೊ ಇಂಟರ್ನಲ್ ಗವರ್ಮೆಂಟ್ಗಳಿಗೆ ಸಪೋರ್ಟ್ ನ ಮಾಡಬೇಕು, ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಸೊ ದಿಸ್ ರೆಪ್ರೆಸೆಂಟ್ ಇಂಡಿಯಾ ಇಂಟರ್ನಲಿ ರೆಕಗ್ನೈಸ್ಡ್ ಗವರ್ಮೆಂಟ್ ಗೆ ಫೇವರ್ ಆಗಿ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಿದೆ ರಾದರ್ ದಾನ್ ರೈವಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಟು ಅಂಡರ್ಸ್ಟ್ಯಾಂಡ್ ಡೆಲ್ಲಿ ಡಿಕ್ಲರೇಷನ್ ಇಟ್ ಇಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ ರೈವಲ್ರಿ ಬಿಟ್ವೀನ್ ಸೌದಿ ಅರೇಬಿಯಾ ಅಂಡ್ UAE. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೌದಿ ಅರೇಬಿಯಾ ಸ್ಟೆಬಿಲಿಟಿ ಬೇಕು, ಸೌದಿ ಅರೇಬಿಯಾಗೆ ಸ್ಟೆಬಿಲಿಟಿ ಬೇಕು, ಬಟ್ UAEಗೆ ಇನ್ಫ್ಲೂಯೆನ್ಸ್ ಬೇಕು. ಬಾರ್ಡರ್ ಪವರ್ ಕಾನ್ಫ್ಲಿಕ್ಟ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಒಂದ್ ಸೈಡ್ ಸೌದಿ ಅರೇಬಿಯಾಗೆ ಅರಬ್ ನೇಷನ್ಸ್ ಅಲ್ಲಿರುವಂತಹ ಕಂಟ್ರೀಸ್ ಗಳು ಅಲೈನ್ ಆಗ್ತಿದ್ರೆ, ಮತ್ತೊಂದ್ ಕಡೆ UAE ಹಾಗೂ ಇಸ್ರೇಲ್ US ಸಪೋರ್ಟ್ ಅನ್ನ ಬ್ಯಾಕ್ ಗ್ರೌಂಡ್ ಆಗಿ ಸಪೋರ್ಟ್ ಅನ್ನ ತಗೊಳ್ತಾ ಇದೆ. ಸೊ ಇದನ್ನ US ಬ್ಯಾಕಿಂಗ್ ಆಗಿ ಇಟ್ಕೊಂಡ್ಬಿಟ್ಟು UAE ಮತ್ತೆ ಇಸ್ರೇಲ್ ಸೌದಿ ಅರೇಬಿಯಾ ಇಂಟರ್ನಲ್ ಥ್ರೆಟ್ ಅನ್ನ ಮಾಡ್ತಿದೆ. ಸುದಾನ್ ರೀಜನ್ ನಾವು ನೋಡ್ಕೊಂಡ್ರೆ ಆರ್ಮಿ ಮತ್ತೆ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ಗಳು ಸುದಾನ್ ಅಲ್ಲಿ ಥ್ರೆಟ್ ಅನ್ನ ಮಾಡ್ತಿವೆ. ಎಸ್ಪೆಷಲಿ UAE ವಾರ್ ಅಂತಾನೆ ಇದನ್ನ ಕರಿಬಹುದಾಗುತ್ತೆ. ಇದರಲ್ಲಿ ಇಂಡಿಯಾ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಸಾವರ್ನಿಟಿ ಹಾಗೂ ಯುನಿಟಿ ಆಫ್ ಸುದಾನ್ಗೆ ಸಪೋರ್ಟ್ ಮಾಡಿದೆ. ಅಂಡ್ ಆಲ್ಸೋ ಇಲ್ಲಿ ಆಗ್ಲೇ ಹೇಳಿದ ತರ ಇಂಡಿಯಾ ಅಫಿಷಿಯಲ್ ಗವರ್ಮೆಂಟ್ ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ UAE ಪ್ರಾಕ್ಸಿಯನ್ನ ಇಲ್ಲಿ ರಿಜೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದಾಗತ್ತೆ. ನೆಕ್ಸ್ಟ್, ಸೊಮಾಲಿಯಾ. ಸೊ ಇದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊಮಾಲಿ ಲ್ಯಾಂಡ್ ರಿಲೇಟೆಡ್, ಕರೆಕ್ಟ್ ಅಲ್ವಾ? 2025ರಲ್ಲಿ UAE ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೊಮಾಲಿ ಲ್ಯಾಂಡ್ ಅನ್ನ ಅಫಿಷಿಯಲಿ ರೆಕಗ್ನೈಸ್ ಮಾಡ್ಬಿಟ್ಟು ಅವರ ಪಾಸ್ಪೋರ್ಟ್ಸ್ ಗಳನ್ನ ಅಲೋ ಮಾಡುತ್ತೆ. ಸೊ ಸೊಮಾಲಿ ಲ್ಯಾಂಡ್ ಬಂದ್ಬಿಟ್ಟು ಒಂದು ಬ್ರೇಕ್ ಅವೇ ಜಿಯೋಗ್ರಫಿಕಲ್ ರೀಜನ್ ಅಂತಾನೆ ಹೇಳ್ಬೋದು. UN ಮೆಂಬರ್ಸ್ ಆಗಿರುವಂತಹ ಇಸ್ರೇಲ್ಗೆ ಅಷ್ಟೇ ಸೊಮಾಲಿ ಲ್ಯಾಂಡ್ ಮೇಲೆ ರೈಟ್ಸ್ ಇರೋದು. ಹಿಯರ್ ಇಂಡಿಯಾ ರಿಜೆಕ್ಟೆಡ್ ದ ರೆಕಗ್ನಿಷನ್ ಆಫ್ ಸೊಮಾಲಿ ಲ್ಯಾಂಡ್ ಅಲೈನ್ ವಿತ್ ಅರಬ್ ಲೀಗ್. ಸೊ ಅರಬ್ ಲೀಗ್ ಸೊಮಾಲಿ ಲ್ಯಾಂಡ್ ಜೊತೆ ಏನು ಅಲೈನ್ ಆಗ್ಬೇಕಂತ ಹೇಳ್ತಿದೆ ಅದನ್ನ ರಿಜೆಕ್ಟ್ ಮಾಡಿದೆ ಇಂಡಿಯಾ. ಮೂರನೇದಾಗಿ ಲಿಬಿಯಾ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಲಿಬಿಯಾದಲ್ಲಿ ಖಲೀಫಾ ಹಫ್ತಾರ್ಸ್ ಲಿಬಿಯನ್ ನ್ಯಾಷನಲ್ ಆರ್ಮಿ ಏನಿದೆ, ಸೊ ಕೇಳಿರ್ತೀರಾ ಜಿಯೋ ಪರ್ಸ್ಪೆಕ್ಟಿವ್ ಆಗಿ ಅಥವಾ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾದ್ರೆ ನಮ್ಗೆ ಲಿಬಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಲಿಬಿಯನ್ ನ್ಯಾಷನಲ್ ಆರ್ಮಿ ಯಾರ್ದು ಅಂತ ಹೇಳಿದ್ರೆ ಖಲೀಫಾ ಹಫ್ತಾರ್ ಅವ್ರದ್ದು. ಸೊ ಖಲೀಫಾ ಹಫ್ತಾರ್ ಅವ್ರದ ಈ ಆರ್ಮಿಗೆ UAE ಸಪೋರ್ಟ್ ಮಾಡ್ತಿತ್ತು ತುಂಬಾ ವರ್ಷದಿಂದ. ಸೊ ಇದರಿಂದ ಲಿಬಿಯಾಗೆ ಥ್ರೆಟ್ ಆಗ್ತಿತ್ತು. which opposes the US recognized government in Tripoli. ಟ್ರಿಪೋಲಿಯಲ್ಲಿ US recognized government ಇತ್ತು, ಅದನ್ನ ಅಪೋಸ್ ಮಾಡಿಬಿಟ್ಟು ಲಿಬಿಯನ್ ನ್ಯಾಷನಲ್ ಆರ್ಮಿಗೆ ಸಪೋರ್ಟ್ ಮಾಡ್ತಿತ್ತು. ಸೌದಿ ಹಾಗೂ ಅರಬ್ ಸ್ಟೇಟ್ಸ್ ಇದರ ಸಮನ್ವಯಕ್ಕೆ ಕೂಡ ಫೋಕಸ್ ಮಾಡಬೇಕು ಅಂತ ಇಲ್ಲಿ ಮಾತಾಡಿದ್ದಾರೆ. ನೆಕ್ಸ್ಟ್, ನಾಲ್ಕನೇದಾಗಿ MN. ಸೊ MN ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ MN ನ ಔತಿ ರೆಬೆಲ್ಸ್ ಬಗ್ಗೆ ಇಂಡಿಯಾ ಸೈಲೆಂಟ್ ಆಗಿದೆ. ಔತಿ ರೆಬೆಲ್ಸ್ ಬಗ್ಗೆ ಇಂಡಿಯಾ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಲಿಲ್ಲ. ಸೊ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಔತಿ ರೆಬಿಲಿಯನ್ಸ್ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ರೆಡ್ ಸಿ ಅಲ್ಲಿ ನಡೆದಿದ್ದಂತಹ ಎಕನಾಮಿಕ್ ಆಕ್ಟಿವಿಟೀಸ್ ನ, ಅಂದ್ರೆ ರೆಡ್ ಸಿ ಅಲ್ಲಿ ಟ್ರೇಡಿಂಗ್ ಆಗ್ತಿತ್ತಲ್ವಾ, ಅಲ್ಲಿ ಇದ್ದಂತಹ ಶಿಪ್ ಗಳನ್ನ ಔತಿ ರೆಬಿಲಿಯನ್ಸ್ ಅಟ್ಯಾಕ್ ಮಾಡಿರ್ತಾರೆ. ಈಗ ಭಾರತ ಡೆಲ್ಲಿ ಡಿಕ್ಲರೇಷನ್ ಸಮಯದಲ್ಲಿ ಈ ಔತಿ ರೆಬಿಲಿಯನ್ಸ್ ಅಟ್ಯಾಕ್ ಅನ್ನ ಕಂಡೆಮ್ ಮಾಡಿದೆ. ಬಿಕಾಸ್ ಟ್ರೇಡ್ ಸೆಕ್ಯೂರಿಟಿ ಮೋರ್ ಇಂಪಾರ್ಟೆಂಟ್. ಇದರಿಂದ ಭಾರತ ಸೌದಿ ಅರೇಬಿಯಾ ಜೊತೆ ಅಲೈನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಭಾರತ ಅರಬ್ ಲೀಗ್ ನ ಜಾಯಿನ್ ಆಗಿ ರೆಕಗ್ನೈಸ್ಡ್ ಗವರ್ಮೆಂಟ್ ಗಳನ್ನ ಸಪೋರ್ಟ್ ಮಾಡ್ತಿದೆ, ಎಸ್ಪೆಷಲಿ ಸುದಾನ್ ಹಾಗೂ ಲಿಬಿಯಾಗೆ. ಅಂಡ್ ಆಲ್ಸೋ ಸಿವಿಲಿಯನ್ಸ್ ಅಗೇನೆಸ್ಟ್ ವಯೋಲೇಷನ್ ನ ಕಂಡೆಮ್ ಮಾಡಿದೆ. ಇದರಿಂದ ಫಸ್ಟ್ ಡಿಪ್ಲೊಮ್ಯಾಟಿಕ್ ಪೊಸಿಷನ್ ನ ಸ್ಥಾಪಿಸಬಹುದು ಅನ್ನೋದು ಭಾರತದ ಮೇಜರ್ ಇಂಟೆನ್ಷನ್ ಅಂತಾನೆ ಹೇಳ್ಬೋದಾಗತ್ತೆ. ನೆಕ್ಸ್ಟ್, ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಚೂಸಿಂಗ್ ಫ್ರೇಮ್ವರ್ಕ್ ಅಂದ್ರೆ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದರಲ್ಲಿ ಮೇಜರ್ ಆಗಿ ಏನು ಅಂತ ಹೇಳಿದ್ರೆ ಬೋರ್ಡ್ ಆಫ್ ಪೀಸ್ ಬಗ್ಗೆ
ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗಿಲ್ಲ. ಅದೇ ಅರಬ್ ಪೀಸ್ ಇನಿಷಿಯೇಟಿವ್ 2002ರಲ್ಲಿ ಅರಬ್ ಪೀಸ್ ಇನಿಷಿಯೇಟಿವ್ ನಡೆದಿರುತ್ತೆ, ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಇನ್ನ ಬೋರ್ಡ್ ಆಫ್ ಪೀಸ್ 2026ರಲ್ಲಿ US ಬೋರ್ಡ್ ಆಫ್ ಪೀಸ್ ಫ್ರೇಮ್ವರ್ಕ್ ಅನ್ನ ತರುತ್ತೆ. ಇದಕ್ಕೆ ಸೆವೆರಲ್ ಗಲ್ಫ್ ಸ್ಟೇಟ್ಸ್ ಗಳು ಕೂಡ ಜಾಯಿನ್ ಆಗಿರುತ್ತೆ, ಬಟ್ ಇಂಡಿಯಾ ಇದಕ್ಕೆ ಜಾಯಿನ್ ಆಗಲ್ಲ. ಡೆಲ್ಲಿ ಡಿಕ್ಲರೇಷನ್ ಕಂಪ್ಲೀಟ್ ಆಗಿ ಬೋರ್ಡ್ ಆಫ್ ಪೀಸ್ ಅನ್ನುವಂತಹ ಈ ಒಂದು ಬೋರ್ಡ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗಲ್ಲ, ಇಗ್ನೋರ್ ಮಾಡುತ್ತೆ. ಅದೇ ತರ 2025ರ ಶಾಮ್ ಎಲ್ ಶೇಖ್, ಸೊ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಶಾಮ್ ಎಲ್ ಶೇಖ್ ಅನ್ನುವಂತಹ ಒಂದು ಸಮಿತ್ ಅನ್ನ ಇಲ್ಲಿ ರೀಕಾಲ್ ಕೂಡ ಮಾಡ್ಕೊಳ್ಳಲಾಗಿದೆ. ಅರಬ್ ಪೀಸ್ ಇನಿಷಿಯೇಟೆಡ್ ಬೈ ಸೌದಿ ಕ್ರೌನ್ ಪ್ರಿನ್ಸ್ ಅಬ್ದುಲ್ಲಾ ಅವರು ಈ ಅರಬ್ ಪೀಸ್ ಇನಿಷಿಯೇಟಿವ್ಸ್ ಅನ್ನ ತಗೊಂಡ್ಬಂದಿದ್ದು ಮೇಜರ್ ಆಗಿ ಮೊದಲಿಗೆ, ಅಂಡ್ ಇಟ್ ವಾಸ್ ಅಡಾಪ್ಟೆಡ್ ಅಟ್ ದ ಬೈರೂಟ್ ಸಮಿಟ್ ಇನ್ 2002ರಲ್ಲಿ ಅಡಾಪ್ಟ್ ಮಾಡ್ಕೊಂತಾರೆ. ಇಸ್ರೇಲ್ ಮತ್ತೆ ಅರಬ್ ಲೀಗು ಅರಬ್ ಪೀಸ್ ಇನಿಷಿಯೇಟಿವ್ ನ ಸೈನ್ ಮಾಡಲಾಗುತ್ತೆ. ಇನ್ನು ಶಾಮ್ ಎಲ್ ಶೇಖ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು 2025ರ ಒಂದು ಸಮಿಟ್ ಅಂತಾನೆ ಹೇಳ್ಬೋದಾಗತ್ತೆ. ಶಾಮ್ ಎಲ್ ಶೇಖ್, ಸೊ ಇಲ್ಲಿ ಪೀಸ್ ಸಮಿಟ್ ಅಂತಾನೆ ಕರಿಬಹುದಾಗತ್ತೆ, ಬಿಕಾಸ್ ಇದರಿಂದ ಗಾಜಾದಲ್ಲಿ ಇಂಟರ್ನ್ಯಾಷನಲ್ ಎಫರ್ಟ್ ಅನ್ನ ಹಾಕ್ಬಿಟ್ಟು ಪೀಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಮೇಜರ್ ಇಂಟೆನ್ಷನ್. ಶಾಮ್ ಎಲ್ ಶೇಖ್ ಮಿಡಲ್ ಈಸ್ಟರ್ನ್ ಡಿಪ್ಲೊಮೆಸಿ ಪೀಸ್ಗೆ ಫೋಕಸ್ ಮಾಡುತ್ತೆ. ಶಾಮ್ ಎಲ್ ಶೇಖ್ ಅಲ್ಲಿ ತುಂಬಾ ಗ್ಲೋಬಲ್ ಸಮಿಟ್ ಗಳು ಕೂಡ ನಡೆದಿದೆ. ಯಾವ್ಯಾವ ಮೇಜರ್ ಸಮಿಟ್ ಗಳು ನಡೆದಿದೆ ಅಂತ ಹೇಳಿದ್ರೆ ಇಸ್ರೇಲ್ ಪ್ಯಾಲೆಸ್ಟೀನ್ ಪೀಸ್ ಟಾಕ್ ನಡೆದಿದೆ. ಸೊ ಯಾವಾಗ ಇದು ನಡೆದಿತ್ತು ಅಂತ ಹೇಳಿದ್ರೆ 1999ರಲ್ಲಿ ನಡೆಯುತ್ತೆ. ಜೊತೆಗೆ ಫಸ್ಟ್ ಯುರೋಪಿಯನ್ ಯೂನಿಯನ್ ಅರಬ್ ಲೀಗ್ ಸಮಿಟ್ 2019ರಲ್ಲಿ ಶಾಮ್ ಎಲ್ ಶೇಖ್ ಅಲ್ಲೇ ಆಗುತ್ತೆ. ಸೊ ಇದಿರೋದೆಲ್ಲಿ ಈಜಿಪ್ಟ್ ಅಲ್ಲಿ. ನೆಕ್ಸ್ಟ್ 10 ವರ್ಷದ ಹಿಂದೆ ಚಾಬಹಾರ್ ಪೋರ್ಟ್ ನ ಇಂಡಿಯಾ ಇರಾನ್ ಜೊತೆ 2024ರಲ್ಲಿ ಸೈನ್ ಮಾಡಿತ್ತು. ಬಟ್ 2026-27ರ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಫಂಡ್ ಅಲೋಕೇಶನ್ ನ ಮಾಡಿಲ್ಲ. ಇದು ಮೇಜರ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದಾಗತ್ತೆ. ಈ ಪೋರ್ಟ್ಗೆ ಯಾಕೆ ಯಾವುದೇ ರೀತಿಯಾದಂತಹ ಬಜೆಟ್ ನ ಇಡ್ತಾ ಇಲ್ಲ ಅಂತ ಹೇಳಿದ್ರೆ ಚಾಬಹಾರ್ ಪೋರ್ಟ್ಗೆ ಝೀರೋ ಫಂಡ್ ಅಲೋಕೇಶನ್ ಅಂತ ಹೇಳ್ಬೋದು. US ಸ್ಯಾಂಕ್ಷನ್ಸ್ಗೆ ಎದುರುಕೊಂಡ್ಬಿಟ್ಟು ಭಾರತ ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಳ್ತಾ ಇಲ್ಲ ಅನ್ನೋದು ಕ್ರಿಟಿಸಿಸಮ್ ಆಗಿದೆ. ಸೊ ಕಂಪ್ಲೀಟ್ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಕೇರ್ಫುಲ್ ಬ್ಯಾಲೆನ್ಸ್ ಸ್ಟೆಪ್ಸ್ ಗಳನ್ನ ಅಥವಾ ಟಾಕ್ಸ್ ಅನ್ನ ಮಾಡಲಾಗಿದೆ, ಸೊ ದಟ್ US ಇಂದ ಯಾವುದೇ ರೀತಿಯಾದಂತಹ ಥ್ರೆಟ್ ಬರಬಾರದು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಂದಿದ್ದಾರೆ. ಲಾಸ್ಟ್ಲಿ ಡೆಲ್ಲಿ ಡಿಕ್ಲರೇಷನ್ ಭಾರತದ ಮಿಡಲ್ ಈಸ್ಟ್ ಡಿಪ್ಲೊಮೆಸಿ ರಿಲೇಶನ್ಶಿಪ್ ಅನ್ನ ರಿವೀಲ್ ಮಾಡೋದ್ರಲ್ಲಿ 5 ಪಿಲ್ಲರ್ಸ್ ಗಳನ್ನ ಇಟ್ಕೊಂಡಿದೆ. ಸೊ ಕೋರ್ 5 ಪಿಲ್ಲರ್ಸ್ ಯಾವ್ದು ಅಂತ ಹೇಳಿದ್ರೆ ಮೊದಲನೇ ಪಿಲ್ಲರ್ ಬಂದ್ಬಿಟ್ಟು ಎಕಾನಮಿ, ಎರಡನೇದು ಬಂದ್ಬಿಟ್ಟು ಎನರ್ಜಿ, ಮೂರನೇದು ಬಂದ್ಬಿಟ್ಟು ಕೋಆಪರೇಷನ್, ಮೂರನೇದು ಬಂದು ಎಜುಕೇಶನ್, ಮೀಡಿಯಾ, ಕಲ್ಚರ್ ಅಂಡ್ ಕೋಆಪರೇಷನ್ ಅಂತ ಹೇಳ್ಬಿಟ್ಟು ಈ 5 ಪಿಲ್ಲರ್ಸ್ ಗಳಲ್ಲಿ ಭಾರತ ಮತ್ತೆ ಮಿಡಲ್ ಈಸ್ಟ್ ಅಥವಾ ಭಾರತ ಮತ್ತೆ ಅರಬ್ ನೇಷನ್ಸ್ ನ ನಡುವೆ ಕೋಆಪರೇಷನ್ ನ ತರಬಹುದು ಅಂತ ಹೇಳ್ಬಿಟ್ಟು ಈ 5 ಪಿಲ್ಲರ್ಸ್ ಗಳನ್ನ ಮೇಜರ್ ಆಗಿ ತಗೊಂಡಿದ್ದಾರೆ. ಅಂಡ್ ಆಲ್ಸೋ ಈಗೇನು $240 ಬಿಲಿಯನ್ ಟ್ರೇಡ್ ನಡೀತಿದೆ ಅಲ್ವಾ, ಅದಕ್ಕಿಂತ ವರ್ತ್ ಆಗಿರುವಂತಹ ಡಾಲರ್ ಟ್ರೇಡ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕು ಅನ್ನೋದು ಈ ಒಂದು ಭಾರತ ಮತ್ತೆ ಅರಬ್ ಸಮಿತಿನ ಮೇಜರ್ ಅಜೆಂಡಾ. ಸೊ ಎಕ್ಸಾಮ್ ಅಲ್ಲಿ ಡೆಲ್ಲಿ ಡಿಕ್ಲರೇಷನ್ ಬಗ್ಗೆ ಸಿಂಪಲ್ MCQs ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಒಂದು MCQ ಅನ್ನ ನೋಡ್ಕೊಂಡ್ರೆ ಡೆಲ್ಲಿ ಡಿಕ್ಲರೇಷನ್ ವಿತ್ ರೆಫರೆನ್ಸ್ ಟು ದ ಡೆಲ್ಲಿ ಡಿಕ್ಲರೇಷನ್ 2026 ಅಂಡ್ ಇಂಡಿಯಾಸ್ ಮಿಡಲ್ ಈಸ್ಟ್ ಪಾಲಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. First one, the declaration explicitly endorsed the US-led Board of Peace initiative for resolving the Israel-Palestine conflict ಅಂತ ಕೇಳಿದರೆ ಇದು ರಾಂಗ್. ಸೊ ಎರಡನೇದು, ಇಂಡಿಯಾ ಅಲೈನ್ಡ್ ವಿತ್ ಅರಬ್ ಲೀಗ್ ಇನ್ ರಿಜೆಕ್ಟಿಂಗ್ ದ ರೆಕಗ್ನಿಷನ್ ಆಫ್ Somaliland as an independent state. This is correct statement. Next, the declaration of reaffirmed support for the Arab Peace Initiative based on the land for peace principle. Correct. Land for peace principle under ಅಲ್ಲಿ ತರಬೇಕು ಅನ್ನೋದೇ ಇದರ ಮೇಜರ್ ಅಜೆಂಡಾ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ 2 and 3 ಓನ್ಲಿ. ಬಟ್ GS 2 ಅಂಡರ್ ಅಲ್ಲಿ ಮೇನ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ ನ ಕೇಳಬಹುದು ಅಂತ ಹೇಳಿ ನೋಡೋಣ. ಕ್ರಿಟಿಕಲಿ ಅನಲೈಸ್. India's Middle East diplomacy is characterized by multi-alignment and compartmentalization. In light of the Delhi Declaration 2026, discuss how India navigates the inter-regional rivalries such as
between Saudi Arabia and UAE while protecting its strategic interest in energy and connectivity. ಸೊ ಈ ರೀತಿಯಾದಂತಹ ಕ್ವಶನ್ ಅನ್ನ ಮೇನ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈಗ ನಡೆದಿರುವಂತಹ ಡೆಲ್ಲಿ ಡಿಕ್ಲರೇಷನ್ 2026 ಬಗ್ಗೆ. ಇಫ್ ಇನ್ ಕೇಸ್ ಇದರ ಮೇಲೆ ಇನ್ನು ಎಡಿಟೋರಿಯಲ್ಸ್ ಏನಾದ್ರು ರಿಲೀಸ್ ಆದ್ರೆ, ಇನ್ನು ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಅಂತ ಡೀಟೈಲ್ ಆಗಿ ಏನಾದ್ರು ಗೊತ್ತಾದ್ರೆ ಆಗ ನಾವು ಇನ್ ಡೀಟೈಲ್ ಆಗಿ ಡಿಸ್ಕಸ್ ನ ಮಾಡೋಣ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.